ಹಲವು ಮಾತೆಯನ್ನು ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೆಯ ನೀನೇ ಒಳಪಕ್ಕು ಏನ ನುಡಿಸಿರುಡೆ ನಾನು ನುಡಿವೆ ಗುರುವೇ ಕೃಪೆಯಾಗು. ಜಗದಾದಿ ಜಗದ್ಗುರು ಸಿದ್ಧಾರೂಢ ಶಿವಾನಂದಪ್ಪನವರ ಪ್ರಕೃತಿಗೆ ದೀರ್ಘ ದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಸೋಮನಕೊಪ್ಪದ ಪೂರ್ಣಾನಂದಪ್ಪನವರ ಕರ್ತೃಗತಿಗೆ ಎನ್ನ ದೀರ್ಘ ದಂಡವತ್ ಪ್ರಣಾಮವನ್ನು ಸಮರ್ಪಿಸಿ ಎನ್ನ ಆರಾಧ್ಯ ದೇವರು ಸದ್ಗುರುನಾಥ ಸರದಾನಂದಪ್ಪನವರ ಕರ್ತೃಗತಿಗೆ ಎನ್ನ ದೀರ್ಘ ದಂಡವತ್ ಪ್ರಣಾಮವನ್ನು ಸಮರ್ಪಿಸಿ ಈ ಒಂದು ಕೋಟಿ ಜಪದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ನಿಜಗುಣಿ ಅಪ್ಪಾಜಿ ಅವರ ಹಲಕಟ್ಟಿ ಅಪ್ಪಾಜಿ ಅವರ ಪಾದಕ್ಕೆ ಅನಂತ ಅನಂತ ದೀರ್ಘ ದಂಡವತ್ ಪ್ರಣಾಮ ಸಮರ್ಪಿಸಿ ಈ ಒಂದು ಕಾರ್ಯಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾಗಿರ್ತಕ್ಕಂಥ ಅಭಿನವ ಶಿವಾನಂದಪ್ಪಾಜಿ ಅವರ ಪಾದಕ್ಕೆ ಅನಂತ ಅನಂತ ದೀರ್ಘ ದಂಡವತ್ ಪ್ರಣಾಮ ಸಮರ್ಪಿಸಿ ಸಂಚಾಲಕರಾಗಿರ್ತಕ್ಕಂಥ ವಿದ್ಯಾನಂದಪ್ಪಾಜಿ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಜಗನ್ಮಾತೆಯ ಆರಾಧಕರಾಗಿರ್ತಕ್ಕಂಥ ಆದಿ ಹುಣಸಾ ಗುರುಗಳ ಪಾದಕ್ಕೂ ಅನಂತ ದೀರ್ಘ ದಂಡವತ್ ಪ್ರಣಾಮ ಸಮರ್ಪಿಸಿ ವೀರಶಾಸ್ತ್ರಿ ಅವರ ಪಾದಕ್ಕೆ ನಮಸ್ಕರಿಸಿ ಸುಪುತ್ರ ಶಾಸ್ತ್ರಿ ನಮಸ್ಕರಿಸಿ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಲಿಂಗಪ್ಪನವರ ಪಾದಕ್ಕೆ ನಮಸ್ಕರಿಸಿ ಪರಮಪ್ಪನವರಿಗೆ ಹಾಗೂ ಈ ಸೋಮನಕೊಪ್ಪದ ಸಮಸ್ತ ಗುರುವರಿಗೆ ಹಳ್ಳಿಯಿಂದ ಬಂದಿರತಕ್ಕಂಥ ಸಮಸ್ತ ಗುರುವರಿಗೆ ಎಲ್ಲ ತಾಯಂದರಿಗೆ ನಮಸ್ಕರಿಸಿ ಇವತ್ತಿನ ವಿಷಯ ಯಾವುದು ಅಂತ ಕೇಳಿದ್ರ ಲೋಕ ಹಿತಚಿಂತಕರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾ ಆಚಾರ್ಯ ಸ್ಥಳದ 1ನೇ ಪದದ 4ನೇ ನುಡಿಯ ಒಂದು ಚರಣವನ್ನು ಆಧಾರ ಇಟ್ಕೊಂಡದ. ಅದು 4ನೇ ನುಡಿ ಒಂದು ಚರಣ ಯಾವ್ದಪ್ಪ ಅಂತ ಕೇಳಿದ್ರ ಶಮೆಯಿಂದ ಮುಕುತಿ ಸಾಧನ ತೆರೆತುಂಟೆ. ಶಮೆಯಿಂದ ಮುಕುತಿ ಸಾಧನ ತೆರೆತುಂಟೆ ಅಂದ್ರೆ ಶಮೆ ಅಂತಂದ್ರೆ ಮನಸ್ಸನ್ನ ನಿಗ್ರಹಕ್ಕಿಂತ ಹೆಚ್ಚಿನ ಯಾವ್ದಾರ ಐತನೂ ಇಲ್ಲ ಅಂತ ಬರ್ದಾರ. ಈ ಪದದೊಳಗೆ 22 ಪ್ರಶ್ನೆ ಮಾಡಿದಾರ. 22 ಪ್ರಶ್ನೆಗೂ ಉತ್ತರ ಒಂದೇ ಹೇಳ್ಯಾರ. ಅವರು ಪ್ರಶ್ನಾರ್ಥಕ ಚಿಹ್ನೆಗಳಿಟ್ಟಾರ, ಉತ್ತರ ಅವರು ಒಂದೇ ಹೇಳ್ಯಾರ. ಇಲ್ಲ ಏನಿಲ್ಲ, ಶಮೆಯಿಂದ ಮುಗುತಿ ಸಾಧನ ತೆರೆದುಂಟೆ, ಮನಸ್ಸ ನಿಗ್ರಹಕ್ಕಿಂತ ಯಾವ್ದಾರ ಐತೇನು ಇಲ್ಲ ಅಂತ ಹೇಳ್ಯಾರ. ಒಂದು ಸಂತ ತುಕಾರಾಮ್ ಮಹಾರಾಜರು ಕಾಶಿ ಯಾತ್ರಕ್ಕೆ ಹೊಂಟಿದ್ರಂತ. ಒಬ್ರು ಯಾವ್ದು ಹೊಂಟಿಯಪ್ಪ ಅಂತ ಕೇಳಿದ್ರ ನಾ ಕಾಶಿ ಬರ್ತೀನಿ ಅಂತ ಹೇಳಿದ್ರಂತ. ಯಾಕೆ ಕಾಶಿ ಬರ್ತಿಯಪ್ಪ ಅಂತ ಕೇಳಿದ್ರ ಇಲ್ಲ ಅಲ್ಲಿ ಹೋಗಿ ಕಾಶಿ ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ನಮ್ದು ದೋಷ ನಿವಾರಣೆ ಆಗತ್ತ ಅಂತ ಹೇಳಿದ್ರ. ಹಂಗಾರ ಅಲ್ಲಿ ಹೋಗಿ ನಿಮ್ಮ ಪಾಪ ಕಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಈ ಕುಂಬಳಕಾಯಿ ಒಯ್ಯಿ, ಈ ಕುಂಬಳಕಾಯಿ ಓದ್ ಆ ನೀರಾಗಿ ಎದ್ಕೊಂಡು ಬಾ ಅಂತಂದ್ರ ಆ ಕುಂಬಳಕಾಯಿ ಓದ್ ನೀರಾಗಿ ಎದ್ಕೊಂಡ್ ಬಂದ್ರು ಆ ಕೈ ಹೋಗಿ ಸಿಹಿ ಆಗಿದ್ರಂತ. ಯಾಕಾಗೋದಂದ್ರ ಇಷ್ಟೊತ್ತ ನಮ್ ದುಂಡಪ್ಪನ ಹೇಳಿದ್ರಲ್ಲ, ಗುರು ಸನ್ನಿಧಿಯೊಳಗ ಗುರು ಸೇವೆ ಶ್ರವಣ ಮನನ ನಿಧಿಧ್ಯಾಸ ಅಷ್ಟಾವಳ ಹಿಂಕೂರಿ ಎಲ್ಲ ಹೇಳ್ಬಿಟ್ರು ಅವ್ರು ಈಗಾಗಲೇ. ಎಲ್ಲ ಈ ಗುರು ಸನ್ನಿಧಾನ ಒಳಗ ಗುರು ಸೇವಾದಿಗಳನ್ನು ಮಾಡಿದ್ರೆ ಮನಸ್ಸು ನಿಗ್ರಹ ಆಗತ್ಕರೆ. ಯಾಕಂದ್ರೆ ಗಾಳಿಗಿಂತ 11 ಯೋಗ ಮುಂದಿರ್ತೀರ. ನಾವು ಇಲ್ಲೇ ಇರ್ತದ ಮನಸ್ಸ ಆ ತಕ್ಷಣನ ನಾವ್ ಎಲ್ಲೆಲ್ಲಿ ಹೋಗಿರ್ತೀವ ಅಲ್ಲಿ ಹೋಗ್ಬಿಡ್ತದ ಮನಸ್ಸು. ಅಂತದೊಂದು ವಾಯು ತತ್ವದ ಮನಸ್ಸು ನಿಗ್ರಹ ಆಗ್ಬೇಕಾದ್ರ ಏನ ಮಾಡ್ಬೇಕಂದ್ರೆ ಇಲ್ಲಿ ನಾಮ ಜಪ ಮಾಡಕತ್ತಾರ ನೋಡ್ರಿ. ಯಾವತ್ತು ಸದಾ ನಮ್ಮ ಅಪ್ಪಗಳು ತತ್ವ ಏನಪ್ಪಾ ಅಂದ್ರೆ ಕೈಯಾಗ ರುದ್ರಾಕ್ಷರ ಕಂಠಮಾಲಿ ಕೈಯಾಗ ರುದ್ರಾಕ್ಷರ ಯಾವಾಗ ಜಪ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರ ಮನಸ್ಸ ನಿಗ್ರಹ ಆಗತ್ತ. ಅದಕ್ಕ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಈ ಮನವೆಂಬ ಮರ್ಕಟವು ತನು ಎಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಿ ಭಗವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ನಿಮ್ಮ ಮನವೆಂಬ ಮರ್ಕಟನ ನಿಮ್ಮ ನೆನವು ಎಂಬ ಪಾಶದಿಂದ ಕಟ್ಟಿ ಅನ್ನ ನುಡಿಕೊಳ್ಳೆಯ ಅಖಂಡೇಶ್ವರ ಅಂತ ಬೇಡ್ಕೊಂಡಾರ. ಅದಕ್ಕೆ ಮನಸ್ಸು ಅಂತಕ್ಕಂಥದ್ದು ಮಂಗ್ಯ ಏನ್ ಮಾಡಕತೈತಿಪ್ಪ ಅಂತಂದ್ರ ಶರೀರ ಅಂತ ಗಿಡ ಹತ್ತೈತಿ, ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಾಕತೈತಿ. ಅದಕ್ಕೆ ಈ ಭಗವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನಸ್ಸು ಅಂತಕ್ಕಂಥದ್ದು ಪರಮಾತ್ಮ ಗುರುದೇವ ಇದನ್ನ ನಿಮ್ಮ ಭಗವದತ್ತ ಮುಖವಾಗಿ ಹೋಗುತ್ತಿದೆ ನೋಡಿ. ಇದನ್ನ ಅತ್ತಾಗಿತ್ತ ಹೋಗಲಂಗ ನಿನ್ನ ಸನ್ನಿಧಾನ ನಿಲ್ಲಿಸಪ್ಪ ಗುಹೇಶ್ವರ ಅಂತ ಕೇಳ್ಕೊಂಡಾರ. ಅದಕ್ಕೆ ಈ ಮನಸ್ಸು ನಿಗ್ರಹ ಆಗ್ತಾ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಶ್ರವಣ ಭಜನ ಕೀರ್ತನ. ಈ ಭಜನಾ ಮಾಡೋದ್ರಿಂದ ಏಕಾಗ್ರತೆ ಸಿಗತೈತಿ. ಯಾಕಂದ್ರ ತಾಳ ಪೆಟ್ಟಿಗಿ ತಬಲ
ಎಲ್ಲ ಒಟ್ಟು ಸಾಹಿತ್ಯಗಳ ಸಮ್ಮೇಳನವಾಗಿ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನಾವು ಒಂದು ಪದ್ಯ ಹಾಡ್ಬೇಕಾಗಿತ್ತಂದ್ರೆ ಏಕಾಗ್ರತೆ ಸಿಗುತ್ತೆ, ಅಲ್ಲಿ ಸ್ವಾರ್ಥ ಆಗತ್ತೆ. ಆ ಮನಸ್ಸು ನಿಗ್ರಹ ಆಗತ್ತೆ. ಭಜನಾ ಮಾಡೋದ್ರಿಂದ ಭಜನಾ ಮಾಡಕ್ ಬರ್ಲಿಪ್ಪ ಅಂದ್ರ ಮಹಾತ್ಮರು ಗುರುಸೇವ ಮಾಡಬೇಕು. ಇದು ಅಪ್ಪರು ಹೇಳಿರಲ್ಲ ಜಪ ಮಾಡಕ್, ಅಂತ ಜಪ ತಪಾದಿಗಳನ್ನ ಮಾಡೋದ್ರಿಂದ ಗುರುಸೇವ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರ ನಮ್ಮ ಮನಸ್ಸ ಅತ್ಯಂತ ಹೋಗ್ಲಾರ್ದಂಗ ತನ್ನ ಹಿಡಿತನಾಗಿರ್ತೈತಿ. ಮನಸ್ಸು ನಿಗ್ರಹ ಆತಪ್ಪ ಅಂದ್ರೆ ನಮ್ಮ ಜನ್ಮ ಪಾವನ ಆಗತ್ತ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಗುರುಪಾದ ಖುಷಿ.